ಆನೆ ಮಕ್ಕರಿ ಅದ ಇದು ಆನೆ ಕಾಲು ಮಾಡ್ಬೇಕು ಈಗ ಇದು ದೊಡ್ಡದಾಗತ್ತಲ್ಲ ಸೈಜ್ ತಕ್ಕಂಗೆ ಮಾಡ್ಬೇಕ್ರಿ ಇದನ್ನ ಹತ್ತಿ ಕಿಟಕಿ ಇದೆ ಭಾರಿ ಲೈಟ್ ವೇಟ್ ಇರುತ್ತೆ ವಜ್ಜೆ ಎಲ್ಲ ಭಾಳ ಅಗರ ಇರುತ್ತೆ ಬರ್ತಾ ಈ ಕಲೆ ನಶಿಸ್ಕೊಂಡೈತಲ್ಲ ಅದಕ್ಕೆ ಸ್ವಲ್ಪ ಸರ್ಕಾರದವರು ಕಡೆ ಗಮನ ಕೊಡ್ಬೇಕಂತ ನಾವು ಹೇಳ್ತೀವಿ ಕೋಟಿಗಟ್ಟಲೆ ಎಂತದಕ್ಕೆ ಖರ್ಚು ಮಾಡ್ತಾರೆ ನೀವು ಚನ್ನಪಟ್ಟಣ ಐಟಮ್ಸ್ ನೋಡಿರ್ತೀರಿ ಬೆಳಿಗ್ಗೆ ಏನಾದರೂ ಒಂದು 1000 ಪೀಸ್ ಬೇಕಂದ್ರೆ ಮಿಷನಲ್ಲಿ ಬೆಳಿಗ್ಗೆ ರೆಡಿಮೇಡ್ ಕೊಟ್ಬಿಡ್ತಾರೆ 1000 ಪೀಸು ಆದ್ರೆ ಕಿನ್ನಾಳ ಕಲೆ ಹಂಗಿಲ್ಲ ರೀ ಎಲ್ಲ ಹ್ಯಾಂಡ್ ವರ್ಕು ಡ್ರೈ ಆಗ್ಬೇಕು ಹ್ಞೂ ರೀ ಎಲ್ಲ ಹ್ಞೂ ರೀ ಹ್ಞೂ ಕಲರ್ ಇವ್ರು ಹಾಕಿದ್ದಾರೆ ಹತ್ತಿ ಬಟ್ಟೆಯಿಂದ ಮತ್ತು ಮಣಿಗಳು. ಅಶೋಕ ಚಿತ್ರಗಾರ ಅಂಕಲ್ ಅವರ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ. ಇವರೇ ನಮ್ಮ ಅಶೋಕ ಚಿತ್ರಗಾರ ಅಂಕಲ್ ಅವರು. ಮತ್ತು ಅವ್ರು ಬಂದ್ಬಿಟ್ಟು ನಮ್ಮ ರಾಗನ ಅಂಕಲ್. ಕಿನ್ನಾಳ ಕಲೆ ಬಗ್ಗೆ ಮಾಹಿತಿ ಎಲ್ಲ ಅಶೋಕ್ ಅಂಕಲ್ ಕೊಡ್ತಾರೆ. ಮಾತಾಡೋಣ ಚೆನ್ನಾಗಿ. ಆನೆ ಮಾಡ್ಬೇಕಿದು ಇದು ಆನೆ ಆಗುತ್ತಾ? ಹಾಂ ಆನೆ ಮಾಡ್ಬೇಕ್ರಿ ಇದು ಕಾಲಿಲೆಲ್ಲ ಈ ಥರ ಕಟ್ ಮಾಡ್ಕೊಂಡು ಈ ಥರ ಮಾಡ್ಬೇಕ್ರಿ ಆನೆ ಕಾಲು ಮಾಡ್ಬೇಕು ಈಗ ಇದು ಆನೆ ಕಾಲು. ಮಾಡ್ತೀರಾ? ಹಾಂ ದೊಡ್ಡದಾಗತ್ತಲ್ಲ ಸೈಜ್ ತಕ್ಕಂಗೆ ಮಾಡ್ಬೇಕ್ರಿ ಇದನ್ನು. ಇಲ್ಲೇ ಹಳ್ಳ್ಯಾಗ ಸಿಗುತ್ತೆ ರೀ ಒಂದು ಸ್ವಲ್ಪ ಹಿಂದಿರಿಗೆ ಜಬ್ಬಲ್ಗುಡ್ಡ ಅಲ್ಲಿ ಸಿಗುತ್ತೆ ರೀ. ಇದು ಹತ್ತಿ ಕಟ್ಟಿಗೆ ರೀ ಇದು ಹತ್ತಿ ಕಟ್ಟಿಗೆ ಹತ್ತಿ ಹಣ್ಣು ತಿಂತೀವಲ್ಲ ಹತ್ತಿ ಕಟ್ಟಿಗೆ ಇದೆ ಭಾರಿ ಲೈಟ್ ವೇಟ್ ಇರುತ್ತೆ ವಜ್ಜೆ ಎಲ್ಲ ಭಾಳ ಅಗರ ಇರುತ್ತೆ ಜಿಗಿ ಜಾಸ್ತಿ ರೀ ಇದು ಜಿಗಿ ಜಾಸ್ತಿ ಲೈಫ್ ಇರ್ತದೆ ಏನು ಹುಳ ಹತ್ತಲ್ಲ ಏನಿಲ್ಲ ಏನು ಹತ್ತದ ಹಾಂ ತುಂಬ ವರ್ಷ ಬರುತ್ತೆ ಲೈಫ್ ಐತೆ ರೀ ಇದಕ್ಕೆ. ನಮಗೆ ಭಾಳ ಹಗರ ಮಳೆ ಹೊಡೆಯೋಕ್ಕಾಯ್ತು ಮೂರ್ತಿ ಮಾಡೋಕ್ಕಾಯ್ತು ಕೂಡ್ರಿ ಈ ಕಡೆ ಮಣಿ ಮೂರ್ತಿ ಮಾಡೋಕ್ಕೂ ಭಾಳ ಹೆಲ್ಪ್ ಆಗುತ್ತೆ. ಹ್ಞೂ ರೀ ಕೆಲಸ ಏನೈತಲ್ಲ ಮಳೆಗಾಲದಾಗ ಭಾಳ ಕಮ್ಮಿ ಉಳ್ಕೆ ಟೈಮ್ನಾಗ ಎನಿ ಟೈಮ್ ಕೆಲಸ ಇರ್ತಾವೆ ಯಾವ ಇರೋಂಗಿಲ್ಲ. ಈ ದೇವಿ ಜಾತ್ರೆ ಸೀಸನ್ನಾಗ ದೇವಿ ಕೆಲಸ ಮಾಡ್ತೀವಿ. ಆಮೇಲೆ ಮನೆಗೆ ಐಟಮ್ಸ್ ಶೋಕೇಸ್ ಐಟಮ್ಸ್ ಇರ್ತಲ್ಲ ಅವು ಮಾಡ್ತೀವಿ. ಆಮೇಲೆ ಈಗ ಸ್ಕೂಲಿನ ತರಬೇತಿ ಮಕ್ಕಳಿಗೆ ಕಿನ್ನಾಳ ಕಲೆ ಹಾಂ ತರಬೇತಿನೂ ಕೊಡ್ತೀವಿ ರೀ. ಹಾಂ ಭಾಳ ಕೊಟ್ಟಿವಿ ರೀ ಎಲ್ಲ ಕಡೆ ಆಲ್ಮೋಸ್ಟ್ ಎಲ್ಲ ಕಡೆ ಕೊಡ್ತೀವಿ ರೀ. ಸ್ವಲ್ಪ ನಮಗೇನಂದ್ರೆ ಹೆಚ್ಚು ಈ ಕಲೆ ನಶಿಸಿ ಹೋಗಬಾರ್ದು ಅನ್ನೋ ಉದ್ದೇಶ ಸರ್ಕಾರದಿಂದ ಬಂದಂಥ ಒಂದು ಸ್ಕೀಮ್ ಇರ್ತಲ್ಲ ರೀ ಆ ಸ್ಕೀಮ್ನಿಂದ ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ. ದುಡ್ಡಿಗೆ ಬೆಲೆ ಕೊಡಲ್ಲ, ದುಡ್ಡು ಮೇನಲ್ಲ. ಹಾಂ ದುಡ್ಡು ಇವತ್ತೆಲ್ಲ ಸಿಗುತ್ತೆ. ಈ ಕಲೆ ನಶಿಸಿ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಸ್ವಲ್ಪ ಅಲ್ಲಿ ಆಸಕ್ತಿ ಜಾಸ್ತಿ. ನಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ಮಾಡ್ಕೊಂತ ಬಂದೆ. ನಾವು ಚಿಕ್ಕ ವಯಸ್ಸಿನಿಂದ ನಾವು ಇದೇ ಕೆಲಸ ಮಾಡೀವಿ ರೀ. ಸ್ಕೂಲಿಂದ ಬಂದ್ಕೊಳ್ಳಿ ನಮ್ಮ ತಂದೆಯವ್ರ ಹತ್ರ ಕೈ ತಳ ಮಾತು ಕೇಳೋದು ಅದು ಕೊಡು ಇದು ಕೊಡು ಅನ್ನೋದು. ಹಾಂ ಚಿಕ್ಕ ವಯಸ್ಸಿನಿಂದ ತಿಳುವಳಿಕೆ ಬಂದನ್ಸುಟ್ಟು ಈ ಕೆಲಸ ಮಾಡಿದ್ವಿ. ಆಮೇಲೆ ನಮ್ಮ ತಂದೆಯವ್ರ ಜೋಡಿ ಎಲ್ಲ 60ನೇ ಇಸ್ವಿ ಒಳಗೆ ಇವು ಹಣ್ಣಿನೂ ಎಲ್ಲ ಮಾಡ್ತಿದ್ರು ನಮ್ಮ ಕಿನ್ನಾಳಲ್ಲಿ. 60ನೇ ಇಸ್ವಿ ಒಳಗೆ ಇಲ್ಲಿ ಒಟ್ಟ ಕಿನ್ನಾಳಲ್ಲಿ ಇದ್ದಿಲ್ಲ. ಅವಾಗ ನಮ್ಮ ತಂದೆಯವರು ಆಮೇಲೆ ಕಾಂತಪ್ಪ ಚಿತ್ರಗಾರ ಅಂತಂದೇಳಿ ನಮ್ಮ ಕಾಕೋರು ಗೋಕಾಕದಲ್ಲಿ ಟ್ರೈನಿಂಗ್ ತೊಗೊಂಬಂದ್ರು. ಗೌರ್ಮೆಂಟಿಂದ ಒಂದು ಸ್ಕೀಮ್ ಟ್ರೈನಿಂಗ್ ಇತ್ತಲ್ಲಿ. ಅಲ್ಲಿ ಹಣ್ಣಿನ ಪ್ಲೇಟ್ ಎಲ್ಲ ಮಾಡ್ತಿದ್ರು, ಹಣ್ಣಿನ ಎಲ್ಲ ವೆರೈಟಿ. ನಮ್ಮ ತಂದೆಯವರು ಅಲ್ಲಿ ಹೋಗಿ 1 ತಿಂಗಳ ತರಬೇತಿ ಕಲಿತು ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ರು. ಒಟ್ಟು ಆ ವರ್ಕ್ ಇಲ್ಲಿ ಇದ್ದಿಲ್ಲ ರೀ ಹಣ್ಣಿನ. ಹ್ಞೂ ರೀ ಆಯ್ತು ಬಿಡ್ರಿ ಜಾಸ್ತಿನೇ ಆಗೈತೆ ರೀ. ಈ ಕೆಲಸ ಮಾಡ್ಕೊಂತ ಬಂದ್ರಿ ಭಾಳ ವರ್ಷ ಆಯ್ತು. ನಮ್ಮ ಆ್ಯಕ್ಚುಲಿ ಇದಕ್ಕೆ ಇಷ್ಟನೇ ಇದೆ ರೀ. ಹಂಪಿ ವಿಜಯನಗರ ಆಸ್ಥಾನದಿಂದ ಬಂದಂಥ ಈ ಕಲಾವಿದರು ಭಾಳ ಮಂದಿ ಇದ್ದಾರೆ. ಈಗ ಇತ್ತೀಚೆಗೆ ಇಲ್ಲಿ 65 ಫ್ಯಾಮಿಲಿ ಎಲ್ಲ ಇದ್ದು ರೀ. ಇವಾಗ ಒಂದಿಷ್ಟು ಮಂದಿ ನೌಕರಿ ಹೋಗ್ಯಾರ, ಒಂದಿಷ್ಟು ಮಂದಿ ಕಾರ್ಪೆಂಟ್ ಕೆಲಸ ಮಾಡ್ತಾರೆ, ಒಂದಿಷ್ಟು ಮಂದಿ ಈ ಕೆಲಸ ಬೇಡಪ್ಪ ಇದು ಏನು ಸ್ವಲ್ಪ ಎಲ್ಲ ಸಪೋರ್ಟ್ ಎಲ್ಲ ಏನಿಲ್ಲ. ನಾವು ನೋಡಿರಿ ನಾವು ಬಂಡವಾಳ ಹಾಕ್ಯಬೇಕು ಎಲ್ಲ ಮಾಡಬೇಕು, ಲೇಬರ್ ದೊಡ್ಡ ಸಮಸ್ಯೆ. ಆರ್ಡ್ರ್ ಆಗಡೋದು ರೀ, ಆರ್ಡ್ರ್ ಬಗ್ಗೆ ಚಿಂತೆ ಇಲ್ಲ. ರೀಸೆಂಟಾಗಿ ಚಿಕ್ಕಬಳ್ಳಾಪುರ ನವೋದಯ ಶಾಲೆಗೆ ಹೋಗಿ ಟ್ರೈನಿಂಗ್ ಕೊಟ್ಟು ಬಂದ್ವಿ. ಅಲ್ಲಿ ನಾವು ಕಿನ್ನಾಳ ಕಲೆ ತರಬೇತಿ ಕೊಟ್ರೆ ಕಲ್ತಂಥ ಮಕ್ಕಳು ನಮ್ಮ ಕಡೆಯಿಂದ ಕಲ್ತಂಥ ಮಕ್ಕಳಿಗೆ ಸ್ಟೇಟ್ ಲೆವೆಲೆಲ್ಲ ಸೆಂಟ್ರಲ್ ಲೆವೆಲೆಲ್ಲ ಎಕ್ಸಿಬಿಷನ್ ಕರೆದಿದ್ದಾರೆ. ಸೆಲೆಕ್ಷನ್ ಅದು ನಮ್ಮ ಕಿನ್ನಾಳದು. ಭೂಪಾಲ್ದು ಫಸ್ಟ್ ಪ್ರೈಸ್ ಬಂತು ರೀ. ಭೂಪಾಲ್ದು ಫಸ್ಟ್ ಪ್ರೈಸ್ ಬಂತು. ನಮ್ಮದು ಕಿನ್ನಾಳ ಕ್ರಾಫ್ಟ್ ಸೆಕೆಂಡ್ ಪ್ರೈಸ್ ಬಂತು ಆಲ್ ಓವರ್ ಇಂಡಿಯಾ ನವೋದಯ ಸ್ಕೂಲ್ನಲ್ಲಿ. ಹ್ಞೂ ರೀ ಹಾಂ ಸ್ಕೂಲಿಂದ ಮಕ್ಕಳಿಗೆ ತರಬೇತಿ ಕೊಟ್ಟು ಅವು ಮಾಡಿದಂಥ ಮಕ್ಕಳು ಕಲ್ತಿರ್ತಾರಲ್ಲ ರೀ ಅದ್ರ ಬಗ್ಗೆ ಫೋಟೋಸ್ ಎಲ್ಲ ಕಳಿಸ್ತಾರೆ ಸಮಿತಿಗೆ. ಆ ಫೋಟೋ ಯಾವ್ಯಾವ ಇಂಪಾರ್ಟೆಂಟ್ ಇರ್ತೋ ಸೆಲೆಕ್ಷನ್ ಮಾಡಿ ಅವನ್ನ ಮತ್ತೆ ಏನು ಮಾಡ್ತಾರೆ ಎಕ್ಸಿಬಿಷನ್ ಕರಿತಾರೆ. ಅದರಲ್ಲಿ ಸೆಲೆಕ್ಷನ್ ಆಗಿದ್ದು ಪ್ರೈಸ್ ಸಿಗ್ತಾರೆ ಸ್ಕೂಲಿಂದ. ಕಿನ್ನಾಳ ಗ್ರಾಮದಲ್ಲಿ ಮಾಡೋದಷ್ಟೇ ಅಲ್ಲ, ಅದನ್ನ ಬೇರೆ ನವೋದಯ ಒಂದು ಶಾಲೆ ಕಾಲೇಜುಗಳಲ್ಲೆಲ್ಲ ಹೋಗಿ ಮಕ್ಕಳಿಗೆ ತರಬೇತಿ ಕೊಟ್ಟು. ಇನ್ನೊಂದು ಆಸೆ ಏನಂದರೆ ಈ ಕಲೆಗೆ ಬೆಲೆ ಐತೆ ರೀ. ಆಮೇಲೆ ಕಲಾವಿದರು ಬರ್ತಾ ನಶಿಸಿ ಹೋಗ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಈ ಕಡೆ ಸ್ವಲ್ಪ ಗಮನ ಕೊಟ್ಟು ಈ ಕಲಾವಿದರು ಈಗ ಆಲ್ರೆಡಿ ಇದೇ ಸೇಮ್ ಕಿನ್ನಾಳ ಕಲೆ ಹೆಂಗೈತಿ ಎಲ್ಲ ನಾವು ಮಾಡಿದಂಥ. ಈಗ ನಾವೇನು ಮಾಡ್ತೀವಿ ಅಂದ್ರೆ ದೇವರು ಛತ್ರಿ ಚಾಮ್ರ ಮನೇಲಿ ಇರ್ತಕ್ಕಂಥ ಐಟಮ್ಸ್ ಎಕ್ಸಿಬಿಷನು, ಶೋಕೇಸ್ ಐಟಮ್ಸ್ನು, ಆಮೇಲೆ ಇವು ದಸರಾ ಬಂದತ್ನ ನವರಾತ್ರಿ ಉತ್ಸವದ್ದು, ಆಮೇಲೆ ಏನು ಒಟ್ಟು ಎಲ್ಲ ರೀತಿಯಿಂದ ಮಾಡ್ತೀವಿ ರೀ. ಕಸ್ಟಮರ್ಸ್ ಯಾವ ಥರ ಹೇಳ್ತಾರೆ ಆ ಥರ ಎಲ್ಲ ಒಂದು ಮಾಡಲ್ ತಂದು ನಮ್ಗೆ ಈ ಥರ ಆಗ್ಬೇಕಂತಂದ್ರೆ ಸೈಜ್ ಹೇಳಿದ್ರೆ ಅದೇ ಸೇಮ ಮಾಡ್ತೀವಿ. ನಮಗೇನಪ್ಪ ಅಂತಂದರೆ ಬರ್ತಾ ಈ ಕಲೆ ನಶಿಸ್ಕೊಂಡೈತಲ್ಲ ಅದಕ್ಕೆ ಸ್ವಲ್ಪ ಸರ್ಕಾರದವರು ಕಡೆ ಗಮನ ಕೊಡ್ಬೇಕಂತ ನಾವು ಹೇಳ್ತೀವಿ ರೀ. ಕೋಟಿಗಟ್ಟಲೆ ಎಂಥದಕ್ಕೆ ಖರ್ಚು ಮಾಡ್ತಾರೆ.
ಹಾಂ ಈ ಕಲೆ ನಶಿಸಿ ಹೋದ್ರೆ, ಯಾಕಂದ್ರೆ ಇದು ಮಿಷಿನರಿ ತಯಾರು ಮಾಡೋದಲ್ರಿ, ಪ್ಲಾಸ್ಟಿಕ್ ಪಾರ್ಸಲ್ ಎಲ್ಲ ಕೈಲೇ ಮಾಡೋದು, ಕಟ್ಟಿಗೆಲೇ ಮಾಡೋದು. ಹ್ಞೂ ರೀ. ಆಮೇಲೆ ಈಗ ಮಿಷಿನ್ ನೀವು ಚನ್ನಪಟ್ಟಣ ಐಟಮ್ಸ್ ನೋಡಿರ್ತೀರಿ, ಕೇಳಿರ್ತೀರಿ. ಒಂದು ಐಟಮ್ಸ್ ಏನಾರು ಮಿಷಿನ ರೆಡಿ ಮಾಡ್ತಾರೆ ಅವರು. ನೀವು ಒಂದು ಪೀಸ್ ಹೋಗಿ ಇಂಥದ್ದು ಒಂದು ಬೇಕ್ರಿ, ನಮಗೆ ಒಂದು ಬೆಳಿಗ್ಗೆ ಏನಾದರೂ ಒಂದು 1000 ಪೀಸ್ ಬೇಕಂದ್ರೆ ಮಿಷಿನಲ್ಲಿ ಬೆಳಿಗ್ಗೆ ರೆಡಿ ಮಾಡಿ ಕೊಟ್ಬಿಡ್ತಾರೆ 1000 ಪೀಸು. ಆದ್ರೆ ಕಿನ್ನಾಳ ಕಲೆ ಹಂಗಿಲ್ಲ ರೀ, ಎಲ್ಲ ಹ್ಯಾಂಡ್ ವರ್ಕು, ಡ್ರೈ ಆಗ್ಬೇಕು. ಹ್ಞೂ ರೀ, ಎಲ್ಲ ಹ್ಞೂ ರೀ. ಕಿನ್ನಾಳ ಕಲೆ ನಶಿಸಿ ಹೋತಂದ್ರೆ ಒಳ್ಳೆ ಹುಟ್ಟೋದು ಕಷ್ಟ ಐತಿ, ಮತ್ತೆ ಸಿಗೋದಿಲ್ಲ. ಈಗ ನಾವೇ ಹೇಳ್ತೀವಲ್ರಿ, ನಮ್ಮ ಅಜ್ಜವರು ನಮ್ಮ ತಂದೆಯವರು ಎಲ್ಲರೂ ಮಾಡ್ತಿದ್ರಲ್ಲ, ಆದ್ರೆ 50% ಕೆಲಸ ಕಮ್ಮಿ ಆಗೈತೆ ನಮ್ದು. ಈಗೆಲ್ಲ ಕಮರ್ಷಿಯಲ್ ದುಡಿಮೆ ಬಂತ, ಗಿರೇಕ್ ಬಂತ ಮಾಡಿ ಕೊಡ್ತೀವಿ, ಆಯ್ತು ನೋಡ್ರಿ ಅಂತೀವಿ. ಅವಾಗೆಲ್ಲ ಕೆಲಸ ಇತ್ತು, ಬೆಲೆ ಇತ್ತು. ಅಷ್ಟು ಕಲೆ ಇರ್ತೈತಿ. ಜನ ಇದನ್ನ ಕಲೆನ ಇಷ್ಟಪಡಲು. ಹ್ಞೂ ಇಲ್ಲ, ಇಷ್ಟಪಡ್ತಾರೆ. ಆರ್ಡರ್ ಕಡಿಮೆ ಆತಂದ್ರೆ ಅಲ್ರಿ, ಹಳ್ಳಿ ಜನರಲ್ಲಿಂದ ಹಿಡಿದು ದಿಲ್ಲಿವರೆಗೂ ನಮ್ಮ ಕಿನ್ನಾಳ ಕಲೆ ಯಾರು ಇಷ್ಟಪಡ ಅನ್ನಂಗಲ್ಲ. ನಮ್ಗೆ ಇದು ಬೇಕು, ನಮ್ಗೆ ಇದು ಬೇಕು ಅಂತಂದು ಎಲ್ಲರೂ ಚಾಯ್ಸ್ ಮಾಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ಹ್ಞೂ ರೀ. ನಮಗೆ ಅದಕ್ಕೆ ಏನಂತೇನಂದ್ರೆ ಸರ್, ಒಟ್ಟಿದ್ದು ಸಂಘ ಸಂಸ್ಥೆಗಳಾಗ್ಬೋದು, ಸರ್ಕಾರ ಆಗ್ಬೋದು, ಬರೀ ಗುರುತಿಸಿ ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟಿವಿ, ಬೆಂತಟ್ಟಿದ್ವಿ, ಅವ್ರಿಗೆ ಲೋನ್ ಕೊಡಿಸಿದ್ವಿ ಅಂತಂದಲ್ಲ. ಅದು ಸರ್ಕಾರ ಏನು ಮಾಡ್ಬೇಕಂದ್ರೆ, ಇವು ಕಲಾವಿದ್ರದ್ದು ಒಂದು ಟೀಮ್ ಮಾಡಿ, ವರ್ಕ್ ಮಾಡಿ, ಒಂದು ಟೀಮ್ ವರ್ಕ್ ಮಾಡಿ, ಇದಕ್ಕೊಂದು ಏನೋ ಸ್ಟಾಲ್ ಮಾಡಿ, ಅಲ್ಲಿ ಬರ್ತಾರೆ ತಾವು ಸಂಬಂಧಪಟ್ಟಂಗೆ ಕಿನ್ನಾಳ ಕಲೆ ಡೆವಲಪ್ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕಂತ ಬರ್ತಾರೆ. ಒಂದು ಮೀಟಿಂಗ್ ಮಾಡ್ತಾರೆ, ಮೇನ್ ಇದ್ದಾರೆ 4 ಮಂದಿ ಮಾತಾಡ್ತಾರೆ, ಹೋಗ್ಬಿಡ್ತಾರೆ. ಯಾವುದೂ ಹಿಂದಿ ಜನ ಇಲ್ಲ, ಹಂಗೆ ಹೋಗ್ಬಿಡ್ತಾರೆ. ನಮಗೆ ಭಾಳ ನೋವಾಗಕೊಂತೈತಿ, ಯಾಕಂದ್ರೆ ನಾವು ಚಿಕ್ಕ ವಯಸ್ಸಿಂದ ಈ ಕೆಲಸ ಕಲ್ತೀವಿ. ಆಮೇಲೆ ಯಾವುದು ಸರ್ಕಾರದಿಂದ ನಮಗೇನೂ ಬಂದಿಲ್ಲ. ಮೊನ್ನೆ ರೀಸೆಂಟಾಗಿ ನಮ್ಮ ತಾಯಿಗೆ ನವೆಂಬರ್ 1ಕ್ಕೆ ಒಂದು ಪ್ರಶಸ್ತಿ ಬಂತು ರೀ. ಆ ಪ್ರಶಸ್ತಿಯಿಂದ ನಮಗೆ ಹೊಟ್ಟೆ ತುಂಬಲ್ಲ. 50 ರೀ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ತಾಯಿಗೆ ಬಂತು. ಆ ಪ್ರಶಸ್ತಿಯಿಂದ ನಮಗೆ ಹೊಟ್ಟೆ ತುಂಬಲ್ಲ. ಪ್ರಶಸ್ತಿ ಏನ್ರಿ, ಸುಮ್ಮನೆ ಒಂಥರ ಯುಗಾದಿ ಹಬ್ಬ ಮಾಡ್ದಂಗೆ, ಅದು ಯುಗಾದಿ ಹಬ್ಬ, ಹಾಲೆ ಹಬ್ಬ ಮಾಡ್ತಿರ್ತಲ್ಲ, ಈ ಥರ ಒಂದು ಹಬ್ಬ ಮಾಡ್ದಂಗೆ. ಮೊದಲಿಗೆಲ್ಲ ಭಾಳ ಕಷ್ಟಪಟ್ಟಾರೆ ಅವರು. ಅವ್ರು ಏನಂದ್ರೆ, ಈ ಸುಣ್ಣದ ಕಲ್ಲು ನೋಡಿರಿ, ಸುಣ್ಣದ ಕಲ್ಲು ಅವನು ಹೊತ್ಕೊಂಬಂದು ಅದನ್ನು ತೊಳೆದು ಅದರಿಂದ ಪೇಂಟ್ ತಯಾರು ಮಾಡ್ತಿದ್ವಿ. ಹಾಂ, ಕಲ್ಲು ಬಣ್ಣ. ಈ ನಾವೆಲ್ಲ ಫಸ್ಟ್ ಈಗೆಲ್ಲ ಮಾರ್ಕೆಟ್ನ ತೊಗೊಂತೀವಿ, ಅವಾಗೆಲ್ಲ ನಾವು ಸ್ವಂತ ತಯಾರು ಮಾಡ್ತಿದ್ದೆ ಪೇಂಟ್. ಸುಣ್ಣದ ಕಲ್ಲು, ಆಮೇಲೆ ಹುಣಸೆ ಬೀಜ, ಅದು ಗಮ್ಮು, ಅವೆಲ್ಲ ಭಾಳ ಕೆಲಸ ಮಾಡ್ತಿದ್ರಿ. ವೇಸ್ಟ್ ತಟ್ಟು ಗಿಟ್ಟು ಅದರಲ್ಲಿಂದ ಎಲ್ಲ ಒಟ್ಟ ಮಾಡೋರು. ನಮಗೆ ನೋವಾಗೋದೇನು ಸರ, ಕಲೆ ನಶಿಸಿ ಹೊಟ್ಟೆಂದಲ್ಲ, ಭಾಳ ಕಡಿಮೆ ಕಲೆ ಭಾಳ ನಶಿಸಿ ಹೊಟ್ಟೈತಿ. ಅದಕ್ಕೆ ನಮಗೆ ಭಾಳ ಬೇಜಾರಾಗಿದೆ ಅದು ಒಂದು. ಈ ನಾಳೆ ನಮ್ಮ ಮಕ್ಕಳು ಈ ಕೆಲಸ ಕಲಿತಾರ ಬಿಡ್ತಾರ ಗೊತ್ತಿಲ್ಲ. ಎಷ್ಟು ಮನೆಗಳಲ್ಲಿ ಕಿನ್ನಾಳ ಕಲೆ ಇತ್ತು? ಅವಾಗೊಂದು 35 ಫ್ಯಾಮಿಲಿ ಇದ್ದು ರೀ, ಒಂದು 35 ಫ್ಯಾಮಿಲಿ ಎಲ್ಲರೂ ಮಾಡ್ತಿದ್ರಿ. ಅವಾಗೆಲ್ಲ ಹೈದರಾಬಾದ್ ನಿಜಾಮ್ರು ಬಂದು ಕೆಲಸ ನೋಡಿ, ತಮ್ಮ ಕೊಳ್ಳಲಿದ್ದಂಥ ಬಂಗಾರ ಒಡೆಯುಗಳೆಲ್ಲ ಆ ಕಲೆ ನೋಡಿ ಹಾಕಿ ನಮ್ಮ ಅಜ್ಜಾದ್ರಿಗೆ ಹಾಕ್ತಿದ್ದೆ. ಸಣ್ಣಾರ ಇದ್ದ ನೋಡಿ ಕಲೆ ನೋಡಿ, ಏನು ರೀ ಭಾರಿ ಗೊಂಬೆ ಹೆಂಗಿದಲ್ಲ, ಇದು ಹೆಂಗದ, ಜೀವಂತ ಇದಾವಲ್ಲಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು ಅವರಿಗೆ. ಈಗಲೂ ಹಳೆವು ನಮ್ಮ ಊರಲ್ಲಿ ಸ್ವಲ್ಪ ಅದಾವು, ಹಣ್ಣಿನ ಗಿಣ್ಣು ಮನೆಯಲ್ಲಿ ನಾವು ಸೇರ್ಪಡ್ತೀವಿ. ಇದು ನಾವು ಮಾಡಿದ್ದ, ನಮ್ಮ ತಂದೆಯರು ಮಾಡಿದ್ದ, ನಮ್ಮ ಅಜ್ಜಾರು ಮಾಡಿದ್ದ ಅನ್ನಂಗೆ ಐತೆ. ರಿಯಲ್ ಸರ್, ರಿಯಲ್ ಅದಾವು. ವಾಟರ್ ಕಲರ್ ಎಲ್ಲ ಮಾಡಿದ್ದು, ಬಾಳಪ್ಪ ಕಲ್ಲು ಅಂತ ಬರ್ತಿತ್ತು, ಅದರಿಂದ ಮಾಡಿದ್ರಿ. ಅವ್ರು ಬಂದು ಸರಿ ಮಾಡಿ 65 ಫ್ಯಾಮಿಲಿ ಅದಾವೆ ರೀ. 65 ಫ್ಯಾಮಿಲಿ ಒಳಗೆ ಈಗ ಒಂದು 10-12 ಫ್ಯಾಮಿಲಿ ಇರೋದು, 10-12 ಫ್ಯಾಮಿಲಿ ಇರೋದ್ರಿ ಮಾಡೋದು. ಹುಡುಕಿದ್ರೆಲ್ಲ ಜಾಬ್ ಮಾಡ್ತಾರೆ, ಬೇರೆ ಬೇರೆ ಬಿಲ್ಡಿಂಗ್ ಪೇಂಟ್ ಮಾಡಕ್ಕೆ ಹೋಗಾರ ಆ ಥರ. ಈಗ ಅಲ್ಲ ಸರ್, ಕಲೆ ಮಾಡೋಕೆ ಖರೆ ಅದು ಸಪೋರ್ಟ್ ಬೇಕಲ್ರಿ, ಹೊಟ್ಟೆ ಜೀವನಕ್ಕಿಂತ ಬೇಕಾ? ಸರ್ಕಾರದಿಂದ ಏನಾರು ಗುರುತಿಸ್ಬೇಕು. ಈಗ ನೋಡಿರಿ, ಕೊಂಡಪಲ್ಲಿ ಅಂತಂದೈತೆ ಹೈದರಾಬಾದಲ್ಲಿ, ಅಲ್ಲಿ ಏನು ಮಾಡಿಬಿಟ್ರೆ ಕಲಾವಿದರಿಗಂತ ಒಂದು ವರ್ಕ್ ಶೆಡ್ ಮಾಡ್ಯಾರ. ಆ ಶೆಡ್ನಲ್ಲಿ ಒಂದೊಂದು ಶೆಡ್ ಒಬ್ಬೊಬ್ಬರಿಗೆ ಅಲರ್ಟ್ ಮಾಡ್ಯಾರ. ಅವ್ರು ಮಾಡಿದಂಥ ಐಟಮ್ಸ್ ಅವ್ರಿಗೆ ಕೊಡಬೇಕು, ಬೇರೆ ಏನಿಲ್ಲ. ಆಫೀಸ್ ಡ್ಯೂಟಿ ಇದ್ದಂಗೆ, ಗೌರ್ಮೆಂಟ್ ಡ್ಯೂಟಿ ಇದ್ದಂಗೆ ಅದು. ಆ ಥರ ಯಾಕೆ ಇವರು ಸರ್ಕಾರ ಯಾಕೆ ಚಿಂತನೆ ಮಾಡ್ಬೋದು? ನಿಗಮದರ ಆಗ್ಬೋದು, ಸರ್ಕಾರದರ ಆಗ್ಬೋದು. ಈಗ ರಾಜಕಾರಣ ವ್ಯಕ್ತಿಗಳು ಬರ್ತಾರೆ, ಅವರು ಬರ್ತಾರೆ, ಹೊಗಳ್ತಾರೆ, ಭಾರಿ ಚಂದ ಮಾಡಿಲ್ಲಪ್ಪ ನೀನು. ನಾವು ಚಿಕ್ಕ ವಯಸ್ಸಿಂದ ನೋಡಿ ನಾನು ಎಲ್ಲ ಬೆಳಗಾಗ್ಬಿಟ್ಟವ್ರಿ. ಸಹಾಯ ಏನಿಲ್ಲ ಸರ್. ಅಲ್ಲ, ಸಹಾಯಕ್ಕಿಂತ ಹೆಚ್ಚಾಗಿ ನಾವೇನು ಮಾಡ್ತೀವಿ ಅಂದ್ರೆ, ನನ್ನ ವೈಯಕ್ತಿಕ ಬೇಡ, ನಮ್ಮ ಕಿನ್ನಾಳ ಕಲಾವಿದರ ಸಂಬಂಧ, ಗ್ರಾಮಕ್ಕೆ ಕಲಾವಿದರ ಸಂಬಂಧ. ಕಲೆ ನಶಿಸಿ ಹೋಗುತ್ತಲ್ಲ, ಆ ಕಲೆ ಉಳಿಗೋಸ್ಕರ ನಾವು ಏನು ಮಾಡ್ಬೇಕಪ್ಪ ಅನ್ನೋದು ಅವ್ರಿಗೆ ಬೇಕು. ಹಂಗೆ ಹಿಂಗೆ ಇದ್ರ ಕಾಂಪಿಟೇಷನ್ ಮಾಡೋಕ್ಕೆ ಯಾರ ಕಡೆಯಿಂದ ಆಗಲ್ಲ. ಈ ಕಲೆ ಕಿನ್ನಾಳ ಕಲೆ ಐತಲ್ಲ, ಕಾಂಪಿಟೇಷನ್ ಮಾಡೋಕ್ಕೆ ಯಾರ ಕಡೆಯಿಂದ ಆಗಲ್ಲ. ನಿಮ್ಮ ಅಜ್ಜ ಮುತ್ತಜ್ಜರ ಕಾಲದಿಂದ ಬಂದಿದೆ, ಅದನ್ನ ಯಾರು ಕಾಪಿ ಮಾಡೋಕ್ಕೂ ಆಗೋದಿಲ್ಲ ಅಲ್ರಿ. ಕಲಿಬೇಕಂದ್ರೆ ಭಾಳ ಕಷ್ಟ ಐತಿದು. ಸಣ್ಣ ರೂಢಿ ಮಾಡಬೇಕು. ಒಂದು ಕಮ್ಮಿ ಅಂದ್ರೆ ಒಂದು 4-5 ವರ್ಷ ಅಂತಾರೆ ಬೇಕೇ ಬೇಕಿದು. ಹೆಂಗೆ ಡಾಕ್ಟರ್ ಕೋರ್ಸ್ ಮಾಡ್ತಾರೆ, ಇಂಜಿನಿಯರ್ ಕೋರ್ಸ್ ಮಾಡ್ತಲ್ಲ, ಆ ಥರ ಇದೊಂದು ಕೋರ್ಸು. ಇದಕ್ಕೆ ಇದ್ದಲ್ಲೇ ಬರ್ತಾರೆ, ದುಡ್ಡು ಕೊಡ್ತಾರೆ. ಅಲ್ಲ ಸರ, ಇದ್ದಲ್ಲೇ ಬರ್ತಾರೆ, ನಮ್ಗೆ ಈ ಥರ ಬೇಕ್ರಿ ಅಂತಾರೆ. ಒಂದು 10,000 ರೂಪಾಯಿ, ಒಂದು 5,000 ರೂಪಾಯಿ, 10,000 ರೂಪಾಯಿ ಕೆಲಸ ಮುಗಿಸ್ತಾರೆ. ಅಡ್ವಾನ್ಸ್ 50% ಅಡ್ವಾನ್ಸ್ ಕೊಡ್ತಾರೆ. ಅದು ಎಲ್ಲ ಕಡೆ ಆರ್ಡ್ರ್ ಬರ್ತಾವೆ ಮಾಡೋಕೆ. ಈಗ ನೋಡಿ, ಹೋಳಿ ಹಬ್ಬದಾಗ ಕಾಮಾರತಿ ಮಾಡ್ತೀವಿ ಅಂತ ಬರ್ತಾವೆ. ಯುಗದೊಳಗೆ ಛತ್ರಿ ಚಾಮರ ಪಲ್ಲಕ್ಕಿ ಬರ್ತಾವೆ. ಉಳಿಕೆ ಸೀಸನ್ ನಾವು ಮಾಡ್ಕೊಂತ ಮನೆಯಲ್ಲಿ ಶೋಕೇಸ್ ಐಟಮ್ಸ್ ಮಾಡ್ತೀವಿ.
ಬಾತುಕೋಳಿ ಕೊಕ್ರಿ ನವಿಲು ಜೀವರಾಶಿ ಅನಿಮಲ್ಸ್ ಎಲ್ಲವೂ ಮಾಡ್ತೀವಿ. ಆಮೇಲೆ ಮತ್ತು ದೇವಸ್ಥಾನದ ಬರ್ತಾವೆ ಗ್ರಾಮ ದೇವತೆ ಅಂತಂದು ದ್ಯಾಮವ್ವ ದುರ್ಗವ್ವ ಮಾರ್ಯಮ್ಮ ಅಂತಂದು ಅವು ಮಾಡ್ತೀವಿ. ಆಮೇಲೆ ಆಂಜನೇಯಂದು ಕಾರ್ತಿಕ ಬಂದಂಗೆ ಉತ್ಸವ ಮಾಡ್ತೀವಿ. ಒಟ್ಟು ವೆರೈಟಿ ಯಾವುದೂ ಖಾಲಿ ಇರಂಗಿಲ್ಲ ನಮ್ಮ ಜನ. ಈ ಕೆಲಸ ಮಾಡೋರು ಏನೋ ಖಾಲಿ ಇರಂಗಿಲ್ಲ ಒಟ್ಟು. ಎಲ್ಲಿ ಮಾಡಿ ನೋಡಿ ಎಲ್ಲ ಅದಾವಲ್ಲ ಅವೆಲ್ಲ ಮನೆ ಶೋಕೇಸ್ನ ಐಟಮ್ಸ್ ಎಲ್ಲ ಮಗದ್ ಮಾಡಿದ್ರಲ್ಲ ಇಲ್ಲ ರುಂಡಾವು ಎಲ್ಲ ದೊಡ್ಡ ದೊಡ್ಡ ಹೋಟೆಲಲ್ಲಿ ಮನೆಯಲ್ಲಿ ಇಡವು ಇವೆಲ್ಲ ಮನೆಯಲ್ಲಿ ಶೋಕೇಸ್ನಲ್ಲೆಲ್ಲ ಇಡವು. ಇವೆಲ್ಲ ದೇವಸ್ಥಾನದ ಇವೆಲ್ಲ ತೊಟ್ಲ ಇದು ಪಲ್ಲಕ್ಕಿ ಇದು ಚೌಕಿ ಅಂತಂದೇಳಿ. ನಿಮಗೆಲ್ಲ ಐಟಮ್ಸ್ ಅದಾವೆ ನಮ್ಮ ಹತ್ರ. ಹೆಚ್ಚು ಒಂದು ಏನು ಮಾಡೋಕ್ಕಾಗಲ್ಲ. ನೋಡಂಬರಿ ಇವೆಲ್ಲ ರೀಪೇಂಟಿಂಗ್ ಬಂದ್ರೆ ಹುಲ್ಕೋಟೆ ಅಂತ ಗದಿಲಿಂದ ಬಂದವ್ರಿ ರೀಪೇಂಟಿಂಗ್ ಕುರ್ತಕೋಟೆ ಅಂತಂದೇಳಿ.